ಏಪ್ರಿಲ್ 2ರಿಂದ 5 ರಾಶಿಗಳಲ್ಲಿ ಮಂಗಳ ಗೋಚರ. ಶನಿ ಯುತಿ ರಚನೆಯಿಂದ ಮುಟ್ಟಿದ್ದೆಲ್ಲ ಚಿನ್ನ, ಅಷ್ಟ ಐಶ್ವರ್ಯಗಳು ನಿಮ್ಮದಾಗಲಿದೆ. ಏಪ್ರಿಲ್ 2ರಂದು ಗುರುವಿನ ಆಳ್ವಿಕೆ ಮೀನ ರಾಶಿಯನ್ನು ಮಂಗಳ ಪ್ರವೇಶಿಸಲಿದೆ. ಈಗಾಗಲೇ ಅಸ್ತಿತ್ವದಲ್ಲಿರುವ ಶನಿ ಜೊತೆ ಸೇರಿದ ನಂತರ ಶನಿ ಮಂಗಳ ಯೋಗ ರಚನೆಯಾಗಲಿದೆ. ಈ ರಚನೆಯು 5 ರಾಶಿ ಚಕ್ರಗಳ ಮೇಲೆ ನೇರ ಪರಿಣಾಮವನ್ನು ಬೀರಲಿದೆ. ಆ 5 ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲನೇ ರಾಶಿ ನಿಮ್ಮ ರಾಶಿ ಇದಾಗಿದ್ದರೆ ಅದೃಷ್ಟವನ್ನು ತರಲಿದೆ. ವೃಷಭ ರಾಶಿಯ 11ನೇ ಮನೆಯಲ್ಲಿ ಮಂಗಳ ಶನಿ ಯುತಿ ಉಂಟಾಗಲಿದೆ. ಈ ಯೋಗದಿಂದ ಆರ್ಥಿಕ ಲಾಭ, ವೃತ್ತಿ ಜೀವನದಲ್ಲಿ ಬೆಳವಣಿಗೆ ಕಾಣಲಿದೆ. ಗೆಳೆಯರ ಜೊತೆಗಿನ ಒಡನಾಟ ಹೆಚ್ಚಾಗಲಿದ್ದು ಸಂತೋಷದ ಸಮಯ ನಿಮ್ಮದಾಗಲಿದೆ. ಏಪ್ರಿಲ್ 2ರ ನಂತರ ಬಹುದಿನಗಳ ಶ್ರಮಕ್ಕೆ ಪ್ರತಿಫಲ ಸಿಗಲಿದೆ. ಸಂಬಂಧಗಳಿಗೆ ಬೆಲೆ ನೀಡಬೇಕು ಮತ್ತು ಯಾವುದೇ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯ 6ನೇ ಮನೆಯಲ್ಲಿ ಶನಿ ಮಂಗಳ ಯುತಿ ರಚನೆಯಾಗಲಿದ್ದು ಸಮಾಜದಲ್ಲಿ ಸನ್ಮಾನ, ಗೌರವಕ್ಕೆ ಪಾತ್ರರಾಗುತ್ತೀರಿ. ಸ್ವಯಂದಿಂದ ಮಾಡುವ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ಏಪ್ರಿಲ್ 2ರ ನಂತರ ಆರೋಗ್ಯದಲ್ಲಿ ಸುಧಾರಣೆ ಕಾಣಲಿದ್ದು ಆಹಾರ ಸೇವನೆಯಲ್ಲಿ ಗಮನವಿರಲಿ. ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರಿಕೆಯಿಂದಿರಿ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯ 2ನೇ ಮನೆಯಲ್ಲಿ ಶನಿ ಮಂಗಳ ಯುತಿ ರಚನೆಯಾಗಲಿದ್ದು ಈ ಸಮಯದಲ್ಲಿ ಕುಟುಂಬದೊಂದಿಗೆ ಸಂತೋಷದ ಸಮಯವನ್ನು ಕಳೆಯಲಿದ್ದೀರಿ. ಇದರಿಂದ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗಲಿದೆ. ಆದರೆ ಈ ಸಮಯದಲ್ಲಿ ನಿಮ್ಮ ಮಾತುಗಳ ಮೇಲೆ ನಿಗಾ ಇರಲಿ. ಕುಟುಂಬಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಎಲ್ಲರೊಂದಿಗೆ ಸಮಾಲೋಚಿಸಿ ತೆಗೆದುಕೊಳ್ಳುವುದು ಉತ್ತಮ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಮ್ಮ ಗುರೂಜಿಯವರಿಗೆ ಕರೆ ಮಾಡಿ. ಗೋಡ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ಗಂಟೆಗಳಲ್ಲಿ ಅಂತಿಮ ಪರಿಹಾರವನ್ನು ಮಾಡಿಕೊಡ್ತಾರೆ.